ಹೆಲೋ ಗೆಳೆಯರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಮಾಮ್ ಲರ್ನಿಂಗ್ ನ್ಯೂಸ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸಿದ್ದೀನಿ ಅಪ್ಪ ಅಂದರೆ SLC ಹಾಗೂ PUC ಯಾರ್ಯಾರು ಪಾಸ್ ಆಗಿದ್ದೀರಾ ಸೊ ಅವ್ರಿಗೊಂದು ಗುಡ್ ನ್ಯೂಸ್ ಇರಲಿದೆ. ಸೊ ಎಸ್ಪೆಷಲಿ ಹೆಣ್ಮಕ್ಳಿಗೆ ಈ ಒಂದು ವಿಡಿಯೋದಲ್ಲಿ ಭಾಳಷ್ಟು ಹೆಲ್ಪ್ ಆಗಲಿದೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಹೆಣ್ಮಕ್ಳು ಮಿಸ್ ಮಾಡಿದೆ ನೋಡಿ. ಹಾಗೆಯೇ ಹುಡುಗರು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆದ ಈ ಒಂದು ನ್ಯೂಸ್ ಇದೆ. ಸೊ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ನಾನು ನಿಮಗೆ ತಿಳಿಸ್ತೀನಿ. ಸೊ ಬನ್ನಿ ಫಟಾಫಟಾಗಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನಿಮಗೆ ಅಂದರೆ ಮಹಿಳಾ ಅಭಿವೃದ್ಧಿ ಇಲಾಖೆಯಲ್ಲಿ ಶಿವಮೊಗ್ಗದಲ್ಲಿ ಓಕೆನಾ. ಸೊ ಶಿವಮೊಗ್ಗ ಹಾಗೆ ಇನ್ನಿತರ 5 ಜಿಲ್ಲೆಗಳಲ್ಲಿ ನಿಮಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಭಿವೃದ್ಧಿ ಇಲಾಖೆಯಿಂದ ನಿಮಗೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹಾಗೆ ಅಂಗನವಾಡಿ ಸಹಾಯಕಿಯ ಹುದ್ದೆಗಳಿವೆ. ಸೊ ಟೋಟಲು 575 ಹುದ್ದೆ ಇದೆ ಸೊ ಹೆಣ್ಮಕ್ಳಿಗೆ. ಸೊ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಸೊ ಸೆಕೆಂಡ್ ಒನ್ ನೋಡಿದರೆ SSC ಓಕೆನಾ. ಸೊ ಸ್ಟಾಫ್ ಸೆಲೆಕ್ಷನ್ ಕಮಿಷನಿಂದ ಕ್ಲರ್ಕ್ ಹುದ್ದೆಗಳಂತ ನೀವು ತಿಳ್ಬೋದು. ಸೊ ಸ್ಟೆನೋಗ್ರಾಫರ್ ಹುದ್ದೆಗಳಿದೆ. ಸೊ ಅದಕ್ಕೆ 2006 ಹುದ್ದೆಗಳು ಖಾಲಿದೆ. ನೀವು PUC ಪಾಸ್ ಆದರೆ ಈ ಒಂದು ಅರ್ಜಿಗಳನ್ನು ಸಲ್ಲಿಸ್ಬೋದು. ಹಾಗೆಯೇ ಉತ್ತರ ಕನ್ನಡ ಕೂಡ ಇದೆ, ಬೆಳಗಾವಿ ಇದೆ ಓಕೆನಾ. ಅಂಗನವಾಡಿ ಕಾರ್ಯಕರ್ತೆ. ಸೊ ಜಸ್ಟ್ ಹೆಣ್ಮಕ್ಳು ಈ ಒಂದು ಅಪ್ಲಿಕೇಶನ್ ರನ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ನಿಮಗೆ ಹೆಣ್ಮಕ್ಳಿಗೆ ಭಾಳಷ್ಟು ಇಂಪಾರ್ಟೆಂಟ್ ಆದ ಈ ಒಂದು ಜಾಬ್ ಅಂತ ನಾನು ನಿಮಗೆ ತಿಳಿಸಿದ್ದೆ. ಹಾಗೆಯೇ ಕಲಬುರಗಿ ಓಕೆನಾ. ಎಸ್ಪೆಷಲಿ ಕಲಬುರಗಿ, ಬೆಳಗಾವಿ ಹಾಗೆಯೇ ಚಿತ್ರದುರ್ಗ ಕೂಡ ಇದೆ, ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಓಕೆನಾ. ಸೊ ಇಷ್ಟು ಡಿಸ್ಟಿಕ್ಗಳಲ್ಲಿ ಹೆಣ್ಮಕ್ಳುಗಳಿಗೆ ಅಂದರೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಂಗನವಾಡಿ ಸಹಾಯಕಿ ಹುದ್ದೆಗಳು ಖಾಲಿ ಇದೆ. ಸೊ 19ರಿಂದ 35 ವರ್ಷ ಒಳಗಿನ ಅಂದರೆ ಯುವತಿಯರು ಮತ್ತು ಯಾರ್ಯಾರು ಅಂದರೆ ಇರ್ತಾರಲ್ಲ ಸೊ ಅವರು ಎಲ್ಲರೂ ಕೂಡ ಈ ಒಂದು ಅಪ್ಲಿಕೇಶನ್ನ ಡನ್ ಮಾಡ್ಕೋಬೋದು. ಸೊ ಯಾರು ನಿಮ್ಮ ಸಿಸ್ಟರ್ ಆಗಿರ್ಬೋದು ಮತ್ತು ನಿಮ್ಮ ಮಕ್ಕಳಾಗಿರ್ಬೋದು ಸೊ ಅವರು ಈ ಒಂದು ಅರ್ಜಿಗಳನ್ನು ಸಲ್ಲಿಸಿ. ಯಾಕಂದರೆ ನಿಮ್ಮ ಗ್ರಾಮೀಣ ಮಟ್ಟದಲ್ಲಿ ಈ ಒಂದು ಸೆಲೆಕ್ಷನ್ ಆಗಿರುತ್ತೆ. ಸೊ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಒಂದು ಯಾವ ಊರಿರುತ್ತೆ ಸೊ ಆ ಊರಲ್ಲಿ ಈ ಒಂದು ಜಾಬ್ಗಳು ಅವೈಲೇಬಲ್ ಇರುತ್ತೆ. ಸೊ ಅದಕ್ಕೋಸ್ಕರ 5 ಡಿಸ್ಟಿಕ್ ಅವರು ಮರಿದೇನೆ ಈ ಒಂದು ಜಾಬ್ಗಳಿಗೆ ಅರ್ಜಿ ಸಲ್ಲಿಸಿ. ಸೊ ಅರ್ಜಿ ಹೇಗೆ ಸಲ್ಲಿಸಬೇಕು? ಸೊ ಡೌಟ್ ಇದೆ ಸರ್, ನಮಗೆ ಆಗ್ತಿಲ್ಲ, ಎಲ್ಲಿ ಹೋಗಬೇಕು ಏನೋ ಗೊತ್ತಿಲ್ಲ ಅಂದರೆ ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಅಲ್ಲಿಂದ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಒಂದು ಅರ್ಜಿಗಳನ್ನು ಸಲ್ಲಿಸ್ಬೋದು. ಹಾಗೆಯೇ ಡೈಲಿ ಇದೇ ರೀತಿಯಾದ ಜಾಬ್ ಇನ್ಫಾರ್ಮೇಷನ್ ಹುಡುಗರು ಮತ್ತು ಹುಡುಗಿಯರು ಇಬ್ಬರಿಗೂ ಬೇಕಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಒಂದು ವಾಟ್ಸಪ್ ಚಾನಲ್ ಲಿಂಕ್ ಇದೆ ಮತ್ತು ವಾಟ್ಸಪ್ ಗ್ರೂಪ್ ಕೂಡ ಇದೆ. ಸೊ ಅಲ್ಲಿಂದ ನೀವು ನಮ್ಮ ವಾಟ್ಸಪ್ ಗ್ರೂಪ್ನ ಜಾಯಿನ್ ಮಾಡಿಬಿಟ್ಟು ಡೈಲಿ ಅಪ್ಡೇಟ್ಸ್ಗಳನ್ನು ತೊಗೊಳ್ಬೋದು. ಸೊ ಹಾಗೆಯೇ ಯಾರು SLC ಮತ್ತು PUC ಅಂದರೆ ಓದ್ತಾ ಇದ್ರೆ ಅವ್ರಿಗೆ ನೋಟ್ಸ್ಗಳು ಬೇಕಂದ್ರೂ ಕೂಡ ನಮ್ಮ ಗ್ರೂಪಲ್ಲಿ ಸಿಗುತ್ತೆ. ಸೊ ನಂಗೆ ಮೆಸೇಜ್ ಮಾಡಿಬಿಟ್ಟು ನಿಮ್ಮ ಒಂದು ಅರ್ಧ ವಾರ್ಷಿಕ ಪರೀಕ್ಷೆ ಏನು ಬರುತ್ತೆ ಸೊ ಅಲ್ಲಿಂದ ಕ್ವೆಶನ್ ಪೇಪರ್ಸ್ಗಳು ಏನಾದರೂ ಬೇಕಾದರೆ ನಮ್ಮ ಚಾನಲ್ ಸಿಗುತ್ತೆ. ಸೊ ಅವರು ಕೂಡ ನಮ್ಮ ವಾಟ್ಸಪ್ ಗ್ರೂಪ್ನ ಜಾಯಿನ್ ಮಾಡಿ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಅರ್ಜಿ ಸಲ್ಲಿಸಲು ಇಚ್ಛಿಸುವವರು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿದ್ದೀನಿ. ಸೊ ಅಲ್ಲಿಂದ ನಂಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನಂಬರ್ ಕೂಡ ಕೊಟ್ಟಿದ್ದೀನಿ, ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅರ್ಜಿಗಳನ್ನು ಸಲ್ಲಿಸ್ಬೋದು. ಹಾಗೆಯೇ SLC ಮೇಲೆ ಕೂಡ ಈಗ ಅಂದರೆ ಭಾಳಷ್ಟು ಜಾಬ್ಗಳು ಬಿಡ್ತಾ ಇದ್ದಾರೆ. ಅಂದರೆ CR ಈಗ ಬಿಡ್ತಾರೆ. ಹಾಗೆಯೇ GD ಕಾನ್ಸ್ಟೇಬಲ್ ಕೂಡ ಬಿಡ್ತಾರೆ. ಸೊ ಆವಾಗ ಕೂಡ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಅವರು ಕೂಡ ಈಗಲೇ ನಮ್ಮ ಒಂದು ವಾಟ್ಸಪ್ ಗ್ರೂಪ್ನ ಜಾಯಿನ್ ಮಾಡಿ ಮತ್ತು ಎಲ್ಲ ಬೆನಿಫಿಟ್ಸ್ಗಳನ್ನು ತೊಗೊಳ್ಳಿ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಧನ್ಯವಾದಗಳಿದ್ರೆ ಮುಂದಿನ ಇಂತಹ ವಿಡಿಯೋಗಳಲ್ಲಿ ಸಿಗೋಣ.